ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಿನ್ನೆ ನಾವು ಸಸ್ಯಗಳಲ್ಲಿ ಪೋಷಣೆ ಯಾವ ರೀತಿ ಆಗುತ್ತೆ ಅಂತ ನಾವು ನೋಡಿದ್ವಿ. ಇವತ್ತು ಪ್ರಾಣಿಗಳಲ್ಲಿ ಯಾವ ರೀತಿಯಾಗಿ ಪೋಷಣೆ ಆಗ್ತಾ ಇದೆ ಅಂತ ನಾವು ನೋಡೋಣ. ಇದು 7ನೇ ತರಗತಿ NCERT 2ನೇ ಚಾಪ್ಟರು. ಓಕೆ, ಹಾಗಾದರೆ ಪ್ರಾಣಿಗಳಲ್ಲಿ ಯಾವ ರೀತಿಯಾಗಿ ಪೋಷಣೆ ನಡೆಯುತ್ತೆ ಅಂದರೆ, ಅನಿಮಲ್ಸ್ ಗೆಟ್ ದೇರ್ ಫುಡ್ ಫ್ರಮ್ ಪ್ಲಾಂಟ್ಸ್. ಅಂದರೆ ಸಸ್ಯಗಳಿಂದ ಪ್ರಾಣಿಗಳು ಅವುಗಳ ಆಹಾರವನ್ನು ಪಡಿತವೆ. ಅದು ಡೈರೆಕ್ಟಾಗಿ ಅಂದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಏನು ಅನಿಮಲ್ಸು ಪ್ಲಾಂಟಿಂದ ಆಹಾರವನ್ನು ಪಡೆಯುತ್ತೆ. ಸಮ್ ಅನಿಮಲ್ಸ್ ಅಂದರೆ ಪ್ಲಾಂಟ್ಸು ಮತ್ತು ಅನಿಮಲ್ಸ್ ಎರಡನ್ನೂ ಕೂಡ ಅವು ಸೇವಿಸ್ತವೆ. ಉದಾಹರಣೆಗೆ ಮನುಷ್ಯ, ಹೌದಲ್ವಾ? ರಿಕಾಲ್ ದಟ್ ಆಲ್ ಆರ್ಗ್ಯಾನಿಸಮ್ಸ್ ಇನ್ಕ್ಲೂಡ್ ಹ್ಯೂಮನ್ಸ್ ರಿಕ್ವೈರ್ ಫುಡ್ ಫಾರ್ ಗ್ರೋತ್. ಫುಡ್ ಏನಕ್ಕೆ ಬೇಕು? ಪೋಷಣೆ ಏನಕ್ಕೆ ಬೇಕು? ಗ್ರೋತ್ ಆಗೋದಕ್ಕೆ, ಬೆಳವಣಿಗೆಗೆ, ರಿಪೇರಿ ಆಗೋದಕ್ಕೆ ಅಥವಾ ಬಾಡಿ ಫಂಕ್ಷನ್ ಆಗೋದಕ್ಕೆ ಏನು ಬೇಕು? ಪೋಷಣೆ ಬೇಕು. ಹಾಗಾದರೆ ಅನಿಮಲ್ ನ್ಯೂಟ್ರಿಷನ್ ಏನನ್ನು ಒಳಗೊಂಡಿದೆ? ಅನಿಮಲ್ ನ್ಯೂಟ್ರಿಷನ್ ಇನ್ಕ್ಲೂಡ್ಸ್ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಅಂದರೆ ಪೋಷಣೆ ಅವಶ್ಯಕತೆಗಳು, ಮತ್ತು ಮೋಡ್ ಆಫ್ ಇಂಟೇಕ್ ಆಫ್ ಫುಡ್, ಯಾವ ರೀತಿಯಾಗಿ ಫುಡ್ಡನ್ನು ತಗೊಳ್ಳೋದು, ಮತ್ತು ಯಾವ ರೀತಿಯಾಗಿ ಯುಟಿಲೈಸೇಷನ್ ಮಾಡ್ಕೊಳ್ಳೋದು ಅಂದರೆ ಪೋಷಕಾಂಶಗಳನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಳೋದು, ಇವೆಲ್ಲವನ್ನೂ ನಾವು ಅನಿಮಲ್ ನ್ಯೂಟ್ರಿಷನ್ ಅಂತ ನಾವು ಕರಿತೀವಿ. ಓಕೆ, ಹಾಗಾದರೆ ಈ ಒಂದು ಫುಡ್ಡಲ್ಲಿ ಏನೆಲ್ಲ ಇರುತ್ತೆ? ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಆರ್ ಕಾಂಪ್ಲೆಕ್ಸ್ ಸಬ್ಸ್ಟಾನ್ಸಸ್ ಅಂದರೆ ಸಂಕೀರ್ಣವಾಗಿರ್ತಕ್ಕಂಥ ಒಂದು ವಸ್ತುಗಳು ಯಾವುವು? ಕಾರ್ಬೋಹೈಡ್ರೇಟ್ಸ್. ದೀಸ್ ಕಾಂಪ್ಲೆಕ್ಸ್ ಸಬ್ಸ್ಟಾನ್ಸಸ್ ಕೆನಾಟ್ ಬಿ ಯುಟಿಲೈಸ್ಡ್ ಆ್ಯಸ್ ಸಚ್. ಅಂದರೆ ಡೈರೆಕ್ಟಾಗಿ ಕಾರ್ಬೋಹೈಡ್ರೇಟ್ಸ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ. ಅವು ಏನು ಕಾಂಪ್ಲೆಕ್ಸ್ ಆಗಿರುತ್ತೆ, ಏನು ಸಂಕೀರ್ಣವಾಗಿರುತ್ತೆ, ಅವನ್ನ ತುಂಬ ಸಿಂಪಲ್ ಸಬ್ಸ್ಟಾನ್ಸಸ್ ಆಗಿ ಅಂದರೆ ಸರಳವಾಗಿರ್ತಕ್ಕಂಥ ವಸ್ತುವನ್ನಾಗಿ ಕನ್ವರ್ಟ್ ಮಾಡಬೇಕು, ಅಂದರೆ ಬ್ರೇಕ್ ಡೌನ್ ಮಾಡಬೇಕು. ನೋಡಿ, ಇಲ್ಲಿ ಕಾಂಪ್ಲೆಕ್ಸ್ ಸಬ್ಸ್ಟಾನ್ಸ್ ಅಂದರೆ ಒಂದಕ್ಕೊಂದು ಚೈನ್ ಆಗಿ ಒತ್ತೊತ್ತಾಗಿದೆ. ಓಕೆ, ಅದನ್ನು ಕಾಂಪ್ಲೆಕ್ಸ್ ಸಂಕೀರ್ಣವಾಗಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ಸ್. ಅದನ್ನು ಸಿಂಪಲ್ ಸಬ್ಸ್ಟಾನ್ಸಸ್ ಅಂದರೆ ಏನು? ಅದನ್ನು ತುಂಡು ತುಂಡಾಗಿ ಮಾಡ್ತಕ್ಕಂಥದ್ದು. ಸಿಂಪಲ್ಲಾಗಿ ಅದನ್ನು ತುಂಡು ತುಂಡಾಗಿ ಮಾಡಿಕೊಂಡು ಸಂಕೀರ್ಣವಾಗಿರೋದನ್ನು ಸರಳವನ್ನಾಗಿ ಮಾಡಿಕೊಂಡು ಬಾಡಿಗೆ ಅಂದರೆ ದೇಹಕ್ಕೆ ಒದಗಿಸ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಅದನ್ನೇ ನಾವು ಡೈಜೆಷನ್ ಅಂತ ಕರಿತೀವಿ. ಜೀರ್ಣಕ್ರಿಯೆ ಅಂದ್ರೇನು? ಈಗ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ, ಅವೆಲ್ಲ ಹೇಗಿರುತ್ತೆ? ಸಂಕೀರ್ಣವಾಗಿರುತ್ತೆ, ಕಾಂಪ್ಲೆಕ್ಸ್ ಸಬ್ಸ್ಟಾನ್ಸಸ್ ಆಗಿರುತ್ತೆ. ಅದನ್ನು ಸಿಂಪಲ್ ಸಬ್ಸ್ಟಾನ್ಸಸ್ ಆಗಿ ಒಂದು ಕನ್ವರ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಜೀರ್ಣಕ್ರಿಯೆ ಅಥವಾ ಡೈಜೆಷನ್ ಅಂತ ನಾವು ಕರಿತೀವಿ. ಓಕೆ, ಯಾವ ರೀತಿಯಾಗಿ ನಾವು ಫುಡ್ಡನ್ನು ತಗೊಳ್ತೀವಿ? ದ ಮೋಡ್ ಆಫ್ ಟೇಕಿಂಗ್ ಫುಡ್ ಇನ್ ಟು ದ ಬಾಡಿ ವೇರಿಯಸ್ ಇನ್ ಡಿಫ್ರೆಂಟ್ ಆರ್ಗ್ಯಾನಿಸಮ್. ಡಿಫ್ರೆಂಟ್ ಆರ್ಗ್ಯಾನಿಸಮ್ಸಲ್ಲಿ ಡಿಫ್ರೆಂಟಾಗಿ ಫುಡ್ಡನ್ನು ನಾವು ತಗೊಂಡು ಸೇವನೆ ಮಾಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಉದಾಹರಣೆಗೆ ಬೀಸ್ ಮತ್ತು ಹಮ್ಮಿಂಗ್ ಬರ್ಡ್ಸು ಏನು ಮಾಡುತ್ತೆ? ಸಕ್ ಮಾಡುತ್ತೆ, ನೆಕ್ಟರ್ನ ಹೀರ್ಕೊಳ್ಳುತ್ತೆ. ಓಕೆ, ಬೀಸ್ ಮತ್ತು ಹಮ್ಮಿಂಗ್ ಬರ್ಡ್ಸ್ ಏನು ಮಾಡುತ್ತೆ? ನೆಕ್ಟರ್ನ ಪ್ಲಾಂಟ್ಸ್ನ ಹೀರ್ಕೊಳ್ಳುತ್ತೆ. ಇನ್ಫ್ಯಾಂಟ್ಸ್ ಆಫ್ ಹ್ಯೂಮನ್ ಆ್ಯಂಡ್ ಮೆನಿ ಅದರ್ ಅನಿಮಲ್ಸ್ ಫೀಡ್ ಆನ್ ಮದರ್ಸ್ ಮಿಲ್ಕ್. ಅಂದರೆ ಇನ್ಫ್ಯಾಂಟ್ಸ್ ಅಂದರೆ ಏನು? ಮಕ್ಕಳು, ಅಂದರೆ ಮನುಷ್ಯರ ಚಿಕ್ಕ ಮಕ್ಕಳು ಹುಟ್ಟುತ್ತಾರಲ್ಲ, ಅವ್ರೇನು ಮಾಡ್ತಾರೆ? ತಾಯಿ ಕೊಡ್ತಕ್ಕಂಥ ಹಾಲಿಂದ ಅವು ಜೀವನ ನಡೆಸುತ್ತೆ. ಓಕೆ, ಸ್ನೇಕ್ಸ್ ಲೈಕ್ ಪೈಥಾನ್ ಏನು ಮಾಡುತ್ತೆ? ಅನಿಮಲ್ಸ್ ತನ್ನ ಒಂದು ಬೇಟೆಯನ್ನು ನುಂಗೋದ್ರ ಮುಖಾಂತರ ಅದು ಫುಡ್ಡನ್ನು ಪಡೆಯುತ್ತೆ. ಅಂದರೆ ಬೇರೆ ಪ್ರಾಣಿಗಳು ಬೇರೆ ರೀತಿಯಾಗಿ ತಮ್ಮ ಫುಡ್ಡನ್ನು ಪಡೀತವೆ ಅಂತ ಆ ಒಂದು ಸ್ಟ್ಯಾಂಜಾ ಹೇಳುತ್ತೆ. ಇನ್ನೊಂದು ಅಮೇಝಿಂಗ್ ಫ್ಯಾಕ್ಟ್ ಅಂತ ಇಲ್ಲಿ ಬರುತ್ತೆ. ಈಗ ನಾವೇನು ಮಾಡಬೇಕು ಅಂದರೆ NCERTನಲ್ಲಿ ಈ ಒಂದು ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ತುಂಬ ಮುಖ್ಯ ಆಗುತ್ತೆ. ಹಾಗಾದ್ರೆ ಇಲ್ಲಿ ಏನು ಕೇಳಿದ್ದಾರೆ? ಸ್ಟಾರ್ ಫಿಶ್ಶು ಏನು ಮಾಡುತ್ತೆ? ಅನಿಮಲ್ಸ್ ಅದನ್ನು ಕವರ್ ಮಾಡಿಕೊಂಡು ಅಂದರೆ ತನ್ನ ಹೊಟ್ಟೆಯನ್ನು ಅಗಲಿಸ್ಕೊಂಡು ಏನು ಮಾಡುತ್ತೆ? ತನ್ನ ಯಾವ ಒಂದು ಪ್ರಾಣಿಯನ್ನು ಅದು ಬೇಟೆ ಆಡುತ್ತೋ ಆ ಒಂದು ಒಂದು ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತಕ್ಕಂಥ ಒಂದು ಶೆಲ್ಸನ್ನು ಅದು ಪ್ರಾಣಿಗಳು ಹೊಡ್ಕೊಂಡು ಮೇಲೆ ಒದಕಿಯಾಗಿ ಇಟ್ಕೊಂಡಿರುತ್ತೆ. ಅದನ್ನ ಒಡೆದ್ಬಿಟ್ಟು ಅದನ್ನೇನು ಮಾಡುತ್ತೆ? ಅದು ಒಳಗಡೆ ತೊಗೊಂಡು ಅಂದರೆ ಹೊಟ್ಟೆ ಒಳಗಡೆ ತೊಗೊಂಡು ಅಂದರೆ ಸ್ಟಾರ್ ಫಿಶ್ ಪಾಪ್ಸ್ ಔಟ್ ಇಟ್ಸ್ ಸ್ಟೊಮಕ್ ಥ್ರೂ ಇಟ್ಸ್ ಮೌತ್ ಟು ಈಟ್ ದ ಸಾಫ್ಟ್ ಅನಿಮಲ್ ಇನ್ಸೈಡ್ ದ ಶೆಲ್. ಅಂದರೆ ತನ್ನ ಒಳಗಡೆ ಅದೇನು ಮಾಡುತ್ತೆ? ಸ್ಟೊಮಕ್ಗೆ ಒಳಗನ್ನು ಹಬ್ಬಿಸ್ಬಿಟ್ಟು ಆ ಒಂದು ಬೇಟೆಯನ್ನು ಅದು ಒಳಗಡೆ ತಗೊಳ್ಳುತ್ತೆ. ಅಂದರೆ ತನ್ನ ಒಂದು ಬಾಯಿಯ ಮುಖಾಂತರ ಆ ಒಂದು ಶೆಲ್ಲನ್ನು ಒಡೆದ್ಬಿಟ್ಟು ಕ್ಯಾಲ್ಶಿಯಂ ಕಾರ್ಬೋನೇಟಿಂದ ಆಗಿರ್ತಕ್ಕಂಥ ಶೆಲ್ಸ್ನ ಒಡೆದ್ಬಿಟ್ಟು ಆ ಒಂದು ಪ್ರೇನ ಅಂದರೆ ಬೇಟೆಯನ್ನು ಅದು ತನ್ನ ಹೊಟ್ಟೆಗೆ ಹಾಕ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ ಫಿಶ್ ಬಗ್ಗೆ ಹೇಳಿದ್ದಾರೆ. ಇನ್ನು ಹ್ಯೂಮನ್ಸಲ್ಲಿ ಯಾವ ರೀತಿಯಾಗಿ ಡೈಜೆಷನ್ ಸಿಸ್ಟಮ್ ನಡೆಯುತ್ತೆ? ನಿಮಗೆಲ್ಲ ಗೊತ್ತಿದೆ ಡೈಜೆಷನ್ ಸಿಸ್ಟಮು ಹ್ಯೂಮನ್ ಬೀಯಿಂಗಲ್ಲಿ ನಡೆಯುತ್ತೆ ಅಂದರೆ ದ ಫುಡ್ ಪಾಸಸ್ ಥ್ರೂ ಕಂಟಿನ್ಯೂಯಸ್ ಕನಾಲ್ ಅಂದರೆ ಏನು? ನಾವು ಕನಾಲ್ ಅಂದರೆ ಈಗ ಸುರಂಗ ಮಾರ್ಗನ ನಾವು ಕನಾಲ್ ಅಂತ ಕರಿತೀವಿ. ಆದರೆ ಇಲ್ಲಿ ನಾವು ವಿಜ್ಞಾನದ ಒಂದು ಡೈಜೆಷನ್ ಸಿಸ್ಟಮಲ್ಲಿ ನಾವು ನೋಡಿದಾಗ ಕನಾಲ್ ಅಂದರೆ ಏನು? ಇದೊಂದು ಈಗ ಅನ್ನನಾಳ ಅಂದರೆ ಬಾಯಿಯಿಂದ ಗುದದ್ವಾರದವರೆಗೂ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು, ಇಡೀ ಸಂಪೂರ್ಣವಾದಂಥ ವ್ಯವಸ್ಥೆ ನಾವು ಕನಾಲ್ ಅಂತ ಹೇಳ್ಬಿಟ್ಟು ಕರಿಬೋದು. ಇಲ್ಲಿ ನಾವೇನಂತ ಹೇಳ್ತೀವಿ? ಇದು ಎಲ್ಲಿ ಬಿಗಿನ್ ಆಗುತ್ತೆ? ಇಲ್ಲಿ ಬಿಗಿನ್ಸ್ ಅಟ್ ದ ಬಕಲ್ ಕ್ಯಾವಿಟಿ. ಬಕಲ್ ಕ್ಯಾವಿಟಿ ಅಂದ್ರೇನು? ಒಂದು ಬಾಯಿ. ಬಕಲ್ ಕ್ಯಾವಿಟಿ ಅಂದರೆ ಬಾಯಿಯಿಂದ ಇದು ಪ್ರಾರಂಭ ಆಗುತ್ತೆ. ಎಲ್ಲಿ ಎಂಡ್ ಆಗುತ್ತೆ? ಇದು
ಕನಾಲ್ ಅನಸ್ ಅಂದರೆ ಗುದದ್ವಾರ ಅಲ್ಲಿವರೆಗೂ ಇದು ಏನಾಗುತ್ತೆ ಒಂದು ಜೀರ್ಣಾಂಗ ಅಂದರೆ ಜೀರ್ಣಕ್ಕೆ ಸಂಬಂಧಪಟ್ಟಿರ್ತದೆ, ಡೈಜೆಷನ್ ಸಂಬಂಧಪಟ್ಟಂತೆ ಎಲ್ಲ ಅಂಗಗಳು ಕೂಡ ಈ ಒಂದು ಬಕಲ್ ಕ್ಯಾವಿಟಿ ಮತ್ತು ಅನಸ್ ನಡುವೆ ಇರ್ತದೆ. ಹಾಗಾದ್ರೆ ಅವು ಯಾವ್ಯಾವು? ಬಕಲ್ ಕ್ಯಾವಿಟಿ ಅಂದರೆ ಬಾಯಿ, ಫುಡ್ ಪೈಪ್ ಅಥವಾ ಓಸೋಪಗಸ್ ಅಂದರೆ ಅನ್ನನಾಳ, ಸ್ಟೊಮಕ್ ಅಂದರೆ ಹೊಟ್ಟೆ, ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಸಣ್ಣ ಕರಳು, ಲಾರ್ಜ್ ಇಂಟೆಸ್ಟೈನ್ ಅಂದರೆ ದೊಡ್ಡ ಕರಳು. ಇದೆಲ್ಲಿ ಎಂಡ್ ಆಗುತ್ತೆ? ರೆಕ್ಟಮಲ್ಲಿ ಲಾರ್ಜ್ ಇಂಟೆಸ್ಟೈನು ಎಂಡ್ ಆಗುತ್ತೆ. ಜೊತೆಗೆ ಅನಸ್, ಲಾಸ್ಟಲ್ಲಿ ಅನಸ್ ಅಂದರೆ ಗುದದ್ವಾರ. ಓಕೆ, ಈ ಒಂದು 6 ಜೀರ್ಣಕ್ರಿಯೆಯ ಅಂಗಗಳು ಅಥವಾ ಕಂಪಾರ್ಟ್ಮೆಂಟ್ಸ್ ಅಂತ ನಾವು ಕರಿಬೋದು. ಇಸ್ ಇಟ್ ನಾಟ್ ಎ ವೆರಿ ಲಾಂಗ್ ಪಾತ್? ಇದು ತುಂಬ ಲಾಂಗ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ದಿಸ್ ಪಾರ್ಟ್ಸ್ ಆರ್ ಟುಗೆದರ್ ಫಾರ್ಮ್ ಎ ಎಲಿಮೆಂಟರಿ ಕೆನಾಲ್ ಅಥವಾ ಡೈಜೆಸ್ಟಿವ್ ಟ್ರ್ಯಾಕ್ ಅಂತ ಕರೀತಾರೆ. ಅಂದರೆ ಇವೆಲ್ಲವನ್ನು ಸೇರಿಸಿದಾಗ ನಾವು ಅವನ್ನು ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಂತ ಹೇಳ್ಬಿಟ್ಟು ಕರಿಬೋದು. ದ ಫುಡ್ ಕಾಂಪೊನೆಂಟ್ಸ್ ಗ್ರ್ಯಾಜುಲಿ ಗೆಟ್ ಡೈಜೆಸ್ಟೆಡ್ ಆಸ್ ಎ ಫುಡ್ ಟ್ರಾವೆಲ್ಸ್ ಥ್ರೂ ದ ವೇರಿಯಸ್ ಕಂಪಾರ್ಟ್ಮೆಂಟ್ಸ್. ಈ ಒಂದು ವೇರಿಯಸ್ ಕಂಪಾರ್ಟ್ಮೆಂಟ್ ಇದೆಯಲ್ಲ, ಇವೆಲ್ಲವೂ 6 ಕಂಪಾರ್ಟ್ಮೆಂಟ್ ಮುಖಾಂತರನೂ ಕೂಡ ಫುಡ್ ಏನು ಮಾಡುತ್ತೆ? ಟ್ರಾವೆಲ್ ಮಾಡುತ್ತೆ. ಇನ್ನರ್ ವಾಲ್ಸ್ ಆಫ್ ಸ್ಟೊಮಕ್ ಅಂದರೆ ಹೊಟ್ಟೆಯ ಒಳ ಒಂದು ಪದರ ಮತ್ತು ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಹೊಟ್ಟೆ ಮತ್ತು ಸಣ್ಣ ಕರುಳಿನ ಒಳಪದರ ಮತ್ತು ವೇರಿಯಸ್ ಗ್ಲ್ಯಾಂಡ್ಸ್ ಏನಿರ್ತವೆ ಅವು ಅಸೋಸಿಯೇಟೆಡ್ ಕನಾಲ್, ಈ ಒಂದು ಜೀರ್ಣಕ್ರಿಯೆಯಲ್ಲಿ ಅಸೋಸಿಯೇಟ್ ಅಂದರೆ ಸಹಾಯ ಮಾಡ್ತವೆ. ಉದಾಹರಣೆಗೆ ಸಲೈವರಿ ಗ್ಲ್ಯಾಂಡ್ಸ್ ಅಂದರೆ ಲಾಲಾ ರಸಗ್ರಂಥಿ, ಲಿವರ್ ಮತ್ತು ಪ್ಯಾಂಕ್ರಿಯಾಸ್ ಇವೇನು ಮಾಡುತ್ತೆ? ಡೈಜೆಸ್ಟಿವ್ ಅಂದರೆ ಜೀರ್ಣ ಒಂದು ರಸವನ್ನು ಉತ್ಪತ್ತಿ ಮಾಡುತ್ತೆ. ಡೈಜೆಸ್ಟಿವ್ ಜ್ಯೂಸನ್ನು ಇವು ಉತ್ಪತ್ತಿ ಮಾಡುತ್ತೆ. ಈ ಒಂದು ಡೈಜೆಸ್ಟಿವ್ ಜ್ಯೂಸ್ ಏನು ಹೆಲ್ಪ್ ಮಾಡುತ್ತೆ ಅಂದರೆ ದಿ ಡೈಜೆಸ್ಟಿವ್ ಜ್ಯೂಸಸ್ ಕನ್ವರ್ಟ್ ಕಾಂಪ್ಲೆಕ್ಸ್ ಸಬ್ಸ್ಟಾನ್ಸಸ್ ಆಫ್ ಫುಡ್ ಇಂಟು ಸಿಂಪ್ಲರ್ ಒನ್. ನಾನು ಆಗಲೇ ಹೇಳಿದೆ, ಕಾಂಪ್ಲೆಕ್ಸ್ ಇರ್ತಕ್ಕಂಥ ಅಂಶಗಳನ್ನು ಅದು ಸಿಂಪಲ್ಲಾಗಿ ಕನ್ವರ್ಟ್ ಮಾಡೋದಕ್ಕೆ ಈ ಜ್ಯೂಸು ಹೆಲ್ಪ್ ಮಾಡುತ್ತೆ. ಓಕೆ, ದಿ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಆ್ಯಂಡ್ ದ ಅಸೋಸಿಯೇಟೆಡ್ ಗ್ಲ್ಯಾಂಡ್ಸ್. ಈ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಗ್ರಂಥಿಗಳು ಇವುಗಳನ್ನ ಸೇರಿಸಿದಾಗ ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಮನುಷ್ಯನ ಒಂದು ಆಕೃತಿಯಲ್ಲಿ ನಾವು ನೋಡಿದಾಗ ಜೀರ್ಣಕ್ರಿಯೆಯಲ್ಲಿ ಫಸ್ಟು ಬಕಲ್ ಕ್ಯಾವಿಟಿ ಅಂದರೆ ಬಾಯಿ, ಅದ್ರ ಕೆಳಗಡೆ ಸಲೈವರಿ ಗ್ಲ್ಯಾಂಡ್ ಅಂದರೆ ಲಾಲಾರಸ ಗ್ರಂಥಿ, ಮತ್ತು ಓಸ್ಪಗಸ್ ಅಥವಾ ಫುಡ್ ಪೈಪ್, ಮತ್ತು ಇಲ್ಲಿ ಸ್ಟೊಮಕ್ ಅಂತ ಇದೆ. ಅದಾದಮೇಲೆ ಲಿವರ್ ಅಂದರೆ ಯಕೃತ್ತಿದೆ, ಹೌದಲ್ವಾ? ಲಿವರ್, ಯಕೃತ್ತು, ಗಾಲ್ ಬ್ಲಡರ್ ಪಿತ್ತಕೋಶ, ಪ್ಯಾಂಕ್ರಿಯಾಸ್ ಮೇದೋಜೀರಕ ಗ್ರಂಥಿ, ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಸಣ್ಣ ಕರಳು, ಲಾರ್ಜ್ ಇಂಟೆಸ್ಟೈನ್ ಅಂದರೆ ದೊಡ್ಡ ಕರಳು, ಅದಾದಮೇಲೆ ರೆಕ್ಟಮ್ ಮತ್ತು ಗುದದ್ವಾರ. ಇವೆಲ್ಲವನ್ನೂ ನಾವು ಜೀರ್ಣಕ್ರಿಯೆಯ ಅಂಗಗಳು ಅಥವಾ ಕಂಪಾರ್ಟ್ಮೆಂಟ್ಸ್ ಅಂತ ನಾವು ಕರಿತೀವಿ. ಓಕೆ, ಇದನ್ನು ಪಾಸ್ ಮಾಡಿ ಒಂದು ಸರಿ ನೋಡ್ಕೊಂಡ್ಬಿಡಿ. ಅದಾದಮೇಲೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಈಗ ಮೌತ್ ಮತ್ತು ಬಕಲ್ ಕ್ಯಾವಿಟಿ, ಇಲ್ಲೇನಾಗುತ್ತೆ? ನಾವು ಯೂಶ್ವಲಾಗಿ ಇದ್ರ ಮುಖಾಂತರ ನಾವು ಫುಡ್ಡನ್ನು ನಾವು ದೇಹಕ್ಕೆ ಸೇರಿಸ್ತೀವಿ. ಅಂದರೆ ಅದೊಂದು ಹಲ್ಲಿನಲ್ಲಿ ಮತ್ತು ದವಡೆಯಲ್ಲಿ ಮುಖಾಂತರ ನಾವು ಆ ಫುಡ್ಡನ್ನು ಚೆನ್ನಾಗಿ ಅಗದ್ಬಿಟ್ಟು ಒಳಗಡೆ ಸೇರಿಸ್ತೀವಿ. ದ ಪ್ರೋಸೆಸ್ ಆಫ್ ಟೇಕಿಂಗ್ ಫುಡ್ ಇಂಟು ದ ಬಾಡಿ ಈಸ್ ಕಾಲ್ಡ್ ಇಂಜೆಷನ್ ಅಂದರೆ ಸೇವಿಸುವುದು, ಅದನ್ನು ನಾವು ಇಂಜೆಷನ್ ಅಂತ ಕರಿತೀವಿ. ವಿ ಚ್ಯೂ ದ ಫುಡ್ ವಿತ್ ದ ಟೀತ್ ಆ್ಯಂಡ್ ಬ್ರೇಕ್ ಇಟ್ ಡೌನ್ ಮೆಕ್ಯಾನಿಕಲಿ ಇಂಟು ಸ್ಮಾಲ್ ಪೀಸಸ್. ಅಂದರೆ ನಾವು ಅಗದ್ಬಿಟ್ಟು ಒಂದು ಆಹಾರ ಪದಾರ್ಥವನ್ನು ಅದನ್ನು ಮೆಕ್ಯಾನಿಕಲ್ ಆಗಿ ಸ್ಮಾಲ್ ಪೀಸಸ್ ಆಗಿ ಮಾಡ್ತೀವಿ. ಓಕೆ, ಇನ್ನಿಲ್ಲ ಆ್ಯಕ್ಟಿವಿಟೀಸ್ ಇದೆ, ನೀವು ಅದನ್ನು ಪಾಸ್ ಮಾಡಿ ನೋಡಿ ಓದ್ಕೊಳ್ಳಿ. ದೆನ್ ಹಾಗೆ ನಾವು ನೋಡ್ತಾ ಬಂದಾಗ ಇಲ್ಲೊಂದು ಆ್ಯಕ್ಟಿವಿಟೀಸ್ ಅಂತ ಇದೆ. ಸಲೈವ ಯಾವ ರೀತಿಯಾಗಿ ಆಹಾರವನ್ನು ಸ್ಟಾರ್ಕಿಂದ ಶುಗರ್ ಆಗಿ ಕನ್ವರ್ಟ್ ಮಾಡುತ್ತೆ. ಸ್ಟಾರ್ಕ್ ಅಂದರೆ ಪಿಷ್ಟವನ್ನು ಹೇಗೆ ಶುಗರ್ ಆಗಿ ಸಲೈವ ಕನ್ವರ್ಟ್ ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಅದನ್ನು ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ. ದ ಟಂಗ್ ಈಸ್ ಫ್ಲಶಿ ಮಸ್ಕ್ಯುಲರ್ ಆರ್ಗನ್ ಅಟ್ಯಾಚ್ ದ ಬ್ಯಾಕ್ ಆಫ್ ಫ್ಲೋರ್ ಆಫ್ ದ ಬಕಲ್ ಕ್ಯಾವಿಟಿ. ಬಕಲ್ ಕ್ಯಾವಿಟಿ ಅಂದರೆ ಏನು? ಆ ಒಂದು ಬಾಯಿಯ ಹಿಂಭಾಗಕ್ಕೆ ಏನು ಈ ಒಂದು ಟಂಗ್ ಅಂದರೆ ಏನು? ನಾಲಿಗೆ ಅಟ್ಯಾಚ್ ಆಗಿರುತ್ತೆ. ಬಿಸೈಡ್ಸ್ ಇಟ್ ಮಿಕ್ಸಸ್ ಸಲೈವವನ್ನು ಏನು ಸಲೈವ ಬರುತ್ತೆ ಲಾಲಾರಸ, ಅದನ್ನು ಫುಡ್ಡಲ್ಲಿ ಮಿಕ್ಸ್ ಮಾಡುತ್ತೆ ಮತ್ತು ಇದು ನುಂಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ವಿ ಆಲ್ಸೋ ಟೇಸ್ಟ್ ಫುಡ್. ಇದು ಟಂಗ್ ಏನು ಮಾಡುತ್ತೆ? ರುಚಿಯನ್ನು ನಮಗೆ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಟೇಸ್ಟ್ ಬಡ್ಸನ್ನ ಅದು ಏನು ನಾಲಿಗೆ ಒಂದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನಿಲ್ಲಿ ಪಾಸ್ ಮಾಡಿ ಸ್ವೀಟ್ಸ್ ಮತ್ತು ಟೂತ್ ಡಿಕೆ ಅಂದರೆ ಹಲ್ಲು ಯಾವ ರೀತಿಯಾಗಿ ಒಂದು ಇದಾಗುತ್ತೆ ಅಂತ, ಉಳ್ಕಲ್ಲಾಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಊಟ ಮಾಡಿದಾಗ
ಹಲ್ಲನ್ನು ಹಾಗೆ ಇಡ್ತೀವಿ, ಹಲ್ಲನ್ನು ಕ್ಲೀನಾಗಿ ತೊಳೆಯೋದಿಲ್ಲ, ಬಾಯಿನ ತೊಳೆಯೋದಿಲ್ಲ. ಆವಾಗ ಏನಾಗುತ್ತಪ್ಪ ಅಂದರೆ ಇಫ್ ಯು ಡು ನಾಟ್ ಕ್ಲೀನ್ ಅವರ್ ಟೀತ್ ಆ್ಯಂಡ್ ಮೌತ್ ಆಫ್ಟರ್ ಈಟಿಂಗ್, ಅಂದರೆ ಊಟ ಆದಮೇಲೆ ನಾವೇನಾದ್ರೂ ಹಲ್ಲನ್ನು ಮತ್ತು ಬಾಯಿನ ತೊಳೆಯಿಲ್ಲ ಅಂದರೆ ಮೆನಿ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ, ಅಂದರೆ ತುಂಬ ಬ್ಯಾಕ್ಟೀರಿಯಾಗಳು, ನಮಗೆ ಹಾನಿ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ, ಜೀವಿಸೋದಕ್ಕೆ ಅಂದರೆ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ದೀಸ್ ಬ್ಯಾಕ್ಟೀರಿಯಾ ಬ್ರೇಕ್ ಡೌನ್ ದ ಶುಗರ್ಸ್ ಪ್ರೆಸೆಂಟ್ ಫ್ರಮ್ ದ ಲೆಫ್ಟ್ ಓವರ್ ಫುಡ್, ಅಂದರೆ ನಮ್ಮ ಹಲ್ಲುಗಳೆಲ್ಲ ಸಂಧಿಯಲ್ಲಿ ಏನು ಅನ್ನ ಉಳಿದಿರುತ್ತೆ, ಆ ಅನ್ನದಲ್ಲಿ ಏನು ಮಾಡುತ್ತೆ, ಅದರ ಅನ್ನ ಮತ್ತು ಬೇರೆ ಪದಾರ್ಥದಿಂದ ಶುಗರ್ ಬಿಡುಗಡೆ ಮಾಡೋದಕ್ಕೆ ಒಂದು ಬ್ಯಾಕ್ಟೀರಿಯಾಗಳು ಹೆಲ್ಪ್ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಆ್ಯಸಿಡ್ ಆಗಿ ಕ್ರಿಯೇಟ್ ಆಗುತ್ತೆ. ಈ ಒಂದು ಲೆಫ್ಟ್ ಓವರ್ ಫುಡ್ಡಿಂದ ಏನು ಮಾಡುತ್ತೆ, ಶುಗರನ್ನು ಬ್ರೇಕ್ ಡೌನ್ ಮಾಡಿ ಅದರಿಂದ ಆ್ಯಸಿಡನ್ನು ರಿಲೀಸ್ ಮಾಡ್ತವೆ ಅವು ಬ್ಯಾಕ್ಟೀರಿಯಾ. ಆ ಒಂದು ಆ್ಯಸಿಡ್ ಏನು ಮಾಡುತ್ತೆ, ಗ್ರ್ಯಾಜುವಲ್ ಆಗಿ ಹಲ್ಲುಗಳನ್ನು ಟೂತ್ ಡಿಕೆ ಅಂದರೆ ಕೊಳೆಯೋದಕ್ಕೆ ಅಥವಾ ಹಲ್ಲು ಉಳ್ಕಲಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಇದನ್ನು ನಾವು ನೋಡ್ಬೋದು, ರೈಟ್. ದೆನ್ ಹಾಗೆಯೇ ನಾವು ಮುಂದಿನ ಒಂದು ಇದು ನೋಡೋಣ. ನಾವು ನೀವು ನಾಲಿಗೆಗೆ ಸಂಬಂಧಪಟ್ಟಂತೆ ಈ ಒಂದು ಬಡ್ಸು ಯಾವ ಟೇಸ್ಟ್, ಮುಂದಿನ ನಾಲಿಗೆ ಮುಂಭಾಗ ಯಾವ ಟೇಸ್ಟನ್ನು ಕೊಡುತ್ತೆ, ನಾಲಿಗೆ ಹಿಂಭಾಗ ಯಾವ ರೀತಿಯ ಟೇಸ್ಟನ್ನು ಕೊಡುತ್ತೆ ಅಂತ ಹೇಳ್ಬಿಟ್ಟು ನೀವು ಗೂಗಲ್ ಮಾಡಿಬಿಟ್ಟು ಅದನ್ನು ನೋಟ್ಸ್ ಮಾಡ್ಕೊಬೇಕು. ಅದೇ ನಿಮಗೆ ಹೋಮ್ವರ್ಕ್ ಅಂತ ತಿಳ್ಕೊಳ್ಳಿ. ಓಕೆ, ಇನ್ನು ನಾವು ಫುಡ್ ಪೈಪ್ ಅಥವಾ ಓಸ್ಪಗಸ್ ಅಂತ ನಾವು ನೋಡಿದಾಗ, ಈ ಫುಡ್ಡನ್ನು ನಾವು ಸ್ವಾಲೋ ಮಾಡಿದಾಗ, ನುಂಗಿದಾಗ ಫುಡ್ ಪೈಪಿಂದ ಅದು ಅನ್ನನಾಳದ ಮುಖಾಂತರ ಅಥವಾ ಓಸ್ಪಗಸ್ ಅಂತ ಅದನ್ನು ಕರೀತಾರೆ, ಅದ್ರ ಮುಖಾಂತರ ಏನಾಗುತ್ತೆ, ಫುಡ್ಡು ಒಳಗಡೆ ಅಂದರೆ ನಮ್ಮ ಹೊಟ್ಟೆ ಒಳಗಡೆ ಹೋಗುತ್ತೆ. ಹೇಗೆ ಹೋಗುತ್ತಪ್ಪ ಅಂದರೆ ಫುಡ್ ಈಸ್ ಪುಶ್ಡ್ ಡೌನ್ ಬೈ ದ ಮೂಮೆಂಟ್ ಆಫ್ ವಾಲ್ ಆಫ್ ದ ಫುಡ್ ಪೈಪ್. ಈ ಫುಡ್ ಪೈಪ್ ಇದೆಯಲ್ಲ, ಅನ್ನನಾಳ ಇದೆಯಲ್ಲ, ಆ ಒಂದು ಅನ್ನನಾಳದ ಸುತ್ತ ಇರ್ತಕ್ಕಂಥ ಒಂದು ವಾಲ್ ಅಂದರೆ ಗೋಡೆ, ಅನ್ನನಾಳದ ಗೋಡೆ ಏನು ಮಾಡುತ್ತೆ, ಫುಡ್ಡನ್ನು ನಾವು ನುಂಗಿರ್ತೀವಿ ಅದನ್ನು ಕೆಳಗಡೆ ನೂಕುತ್ತೆ, ದಬ್ಬುತ್ತೆ. ಓಕೆ, ಅದರಿಂದ ಅದೇನಾಗುತ್ತೆ, ಒಳಗಡೆ ಹೋಗೋದಕ್ಕೆ ಹೆಲ್ಪ್ ಮಾಡೋದು. ಒಳಗಡೆ ಅಂದರೆ ಹೊಟ್ಟೆ ಒಳಗಡೆ ಫುಡ್ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಸ್ಟೊಮಕ್ ಕಾರ್ಯ ಏನು ಅಂದರೆ, ಸ್ಟೊಮಕ್ ಅಂದರೆ ಹೊಟ್ಟೆ. ಸ್ಟೊಮಕ್ ಈಸ್ ಥಿಕ್ ವಾಲ್ಡ್ ಬ್ಯಾಗ್, ಅಂದರೆ ಬ್ಯಾಗ್ ಥರ ಇರುತ್ತೆ, ಅದು ತಿಕ್ಕಾಗಿರುತ್ತೆ, ಅಂದರೆ ದಪ್ಪವಾಗಿರುತ್ತೆ ಅದರ ಒಂದು ಪದರ, ಅದರ ವಾಲ್ ಏನಾಗಿರುತ್ತೆ ಅಂದರೆ ಹೊಟ್ಟೆಯ ಪದರ ತುಂಬ ದಪ್ಪ ಇರುತ್ತೆ. ಇಟ್ಸ್ ಶೇಪ್ ಈಸ್ ಲೈಕ್ ಎ ಜೆ ಫ್ಲಾಟೆಂಡ್ ಅಂದರೆ ಫ್ಲಾಟ್ ಆಗಿರ್ತಕ್ಕಂಥ ಜೆ, ನಾವು ಏನು ಜೆ ಅಂತ ನಾವು ಇಂಗ್ಲೀಷಲ್ಲಿ ಬರಿತೀವಿ, ಆ ಒಂದು ಜೆ ಆಕೃತಿಯಲ್ಲಿ ಹೊಟ್ಟೆ ಇರುತ್ತೆ. ಇಟ್ ಈಸ್ ದ ವೈಡೆಸ್ಟ್ ಪಾರ್ಟ್ ಆಫ್ ದ ಎಲಿಮೆಂಟ್ರಿ ಕೆನಲ್. ಈ ಒಂದು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಇರ್ತದೆ ಕಂಪಾರ್ಟ್ಮೆಂಟ್ಸಲ್ಲಿ ತುಂಬ ವೈಡೆಸ್ಟ್ ಯಾವುದಪ್ಪ ಅಂದರೆ ಅದು ಹೊಟ್ಟೆ. ಓಕೆ, ಇಟ್ ರಿಸೀವ್ಸ್ ಫ್ರಮ್ ದ ಫುಡ್ ಪೈಪ್, ಅಂದರೆ ಇಟ್ ರಿಸೀವ್ಸ್ ಫುಡ್ ಫ್ರಮ್ ದ ಫುಡ್ ಪೈಪ್, ಅನ್ನನಾಳದಿಂದ ಅನ್ನವನ್ನು ಇದು ರಿಸೀವ್ ಮಾಡುತ್ತೆ. ಆ್ಯಂಡ್ ಅಟ್ ಒನ್ ಎಂಡ್ ಆ್ಯಂಡ್ ಓಪನ್ಸ್ ಇಟ್ ಸ್ಮಾಲ್ ಇಂಟೆಸ್ಟೈನ್, ಅಂದರೆ ಸಣ್ಣ ಕರುಳಿಗೆ ಇದು ಬಿಡುಗಡೆ ಮಾಡುತ್ತೆ. ತಾನು ಏನು ಫುಡ್ಡನ್ನು ತಗೊಳ್ಳುತ್ತೆ ಅದನ್ನು ಸಣ್ಣ ಕರುಳಿಗೆ ಇದು ಬಿಡುಗಡೆ ಮಾಡುತ್ತೆ. ದ ಇನ್ನರ್ ಲೈನಿಂಗ್ ಆಫ್ ದ ಸ್ಟೊಮಕ್ ಸೀಕ್ರೆಟ್ಸ್, ಏನನ್ನು ಸ್ರವಿಸುತ್ತೆ ಇನ್ನರ್ ಲೈನಿಂಗ್ ಆಫ್ ಒಂದು ಹೊಟ್ಟೆ ಒಳಗಡೆ, ಹೊಟ್ಟೆ ಏನು ಸ್ರವಿಸುತ್ತೆ, ಸೀಕ್ರೆಟ್ಸ್ ಅಂದರೆ ಏನೇನನ್ನು ಸ್ರವಿಸುತ್ತೆ ಅಂದರೆ ಮ್ಯೂಕಸನ್ನು, ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಮತ್ತು ಡೈಜೆಸ್ಟಿವ್ ಜ್ಯೂಸಸ್, ಅಂದರೆ ಜೀರ್ಣಕ್ರಿಯೆ ಬೇಕಂತ ರಸಗಳನ್ನು ಇದೇನು ಮಾಡುತ್ತೆ, ಸ್ರವಿಸುತ್ತೆ. ಮ್ಯೂಕಸ್ ಪ್ರೊಟೆಕ್ಟ್ಸ್ ಲೈನಿಂಗ್ ಆಫ್ ದ ಸ್ಟೊಮಕ್ ಅಂದರೆ ಹೊಟ್ಟೆಯ ಒಂದು ಲೈನಿಂಗ್ ಏನಿರುತ್ತೆ ಒಳಗಡೆ ಅದನ್ನು ಕಾಪಾಡುವಂಥ ಕೆಲಸನ ಮ್ಯೂಕಸ್ ಮಾಡುತ್ತೆ. ಓಕೆ, ದೆನ್ ಆ್ಯಸಿಡ್ ಕಿಲ್ಸ್ ಮೆನಿ ಬ್ಯಾಕ್ಟೀರಿಯಾಗಳು ನಾವು ಊಟ ಮಾಡಿದಾಗ ಏನು ಬ್ಯಾಕ್ಟೀರಿಯಾಗಳು, ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಹೋಗಿರುತ್ತೆ ಹೊಟ್ಟೆನಲ್ಲಿ, ಅದನ್ನು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನು ಮಾಡುತ್ತೆ, ಅದನ್ನು ನಾಶ ಮಾಡುತ್ತೆ ಅವುಗಳನ್ನು. ಓಕೆ, ದೆನ್ ಇನ್ನೇನು ಮಾಡುತ್ತೆ ನಮ್ಮ ಹೊಟ್ಟೆ ಅಂದರೆ ಫುಡ್ ಮೇಕ್ಸ್ ದ ಮೀಡಿಯಮ್ ಸ್ಟೊಮಕ್ ಆ್ಯಸಿಡಿಕ್ ಆ್ಯಂಡ್ ಹೆಲ್ಪ್ಸ್ ದ ಡೈಜೆಸ್ಟಿವ್ ಜ್ಯೂಸಸ್ ಟು ಆ್ಯಕ್ಟ್. ಡೈಜೆಸ್ಟಿವ್ ಜ್ಯೂಸಸ್ಸು ಆ್ಯಕ್ಟ್ ಮಾಡೋದಕ್ಕೆ ಅಥವಾ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ದೆನ್ ಡೈಜೆಸ್ಟಿವ್ ಜ್ಯೂಸಸ್ ಬ್ರೇಕ್ ಡೌನ್ ದ ಪ್ರೋಟೀನ್ಸ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್. ನಾನು ಆಗಲೇ ಹೇಳಿದೆ, ಬರೀ ಕಾರ್ಬೋಹೈಡ್ರೇಟ್ಸ್ ಅಲ್ಲ, ಪ್ರೋಟೀನ್ಸನ್ನು ಕೂಡ ಡೈಜೆಸ್ಟಿವ್ ಜ್ಯೂಸಸ್ ಅಂದರೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ರಸಗಳು ಏನು ಮಾಡುತ್ತೆ, ಈ ಪ್ರೋಟೀನ್ಸ್ನ ಬ್ರೇಕ್ ಮಾಡಿ ಅಂದರೆ ಹೊಡೆದು ಅಥವಾ ಚೂರು ಮಾಡಿ ಅದನ್ನು ಸಿಂಪಲ್ಲಾಗಿ ಬಾಡಿಗೆ ಬೇಕಾಗೋ ರೀತಿಯಾಗಿ ಅದು ಕನ್ವರ್ಟ್ ಮಾಡುತ್ತೆ. ಓಕೆ, ಇದು ಸ್ಟೊಮಕ್ಕಿನ ಕಾರ್ಯ ಆಯಿತು. ಈಗ ಸ್ಮಾಲ್ ಇಂಟೆಸ್ಟೈನ್ ನೋಡೋಣ. ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಏನು, ಸಣ್ಣ ಕರಳು. ಸ್ಮಾಲ್ ಇಂಟೆಸ್ಟೈನ್ ಇಸ್ ಹೈಲಿ ಕಾಯಿಲ್ಡ್ ಅಂದರೆ ಸುರುಳಿ ಆಕಾರವಾಗಿರ್ತಕ್ಕಂಥದ್ದು. ಇದರ ಉದ್ದ ಎಷ್ಟು, 7.5 ಮೀಟರ್ ಉದ್ದ ಇರ್ತಕ್ಕಂಥದ್ದು. ಮತ್ತು ಇಟ್ ರಿಸೀವ್ಸ್ ಸೆಕ್ರೆಷನ್ಸ್ ಫ್ರಮ್ ದ ಲಿವರ್ ಆ್ಯಂಡ್ ಪ್ಯಾಂಕ್ರಿಯಾಸ್. ಲಿವರ್ ಏನು ಮಾಡುತ್ತೆ, ಬೈಲ್ ಜ್ಯೂಸನ್ನು, ಅಥವಾ ಪ್ಯಾಂಕ್ರಿಯಾಸ್ ಅಂದರೆ ಮೇದೋಜೀರಕ ಗ್ರಂಥಿ ರಸ, ಆ ಒಂದು ಮೇದೋಜೀರಕ ರಸವನ್ನು ಅದು ಬಿಡುಗಡೆ ಮಾಡುತ್ತೆ. ಏನಾಗುತ್ತೆ ಇದು, ಈ ಎರಡು ಮತ್ತು ಲಿವರ್ ಮತ್ತು ಪ್ಯಾಂಕ್ರಿಯಾಸ್ ಬಿಡುಗಡೆ ಮಾಡ್ತಕ್ಕಂಥ ಸ್ರವಿಸ್ತಕ್ಕಂಥ ರಸವನ್ನು ಏನು ಮಾಡುತ್ತೆ, ಇದು ಸ್ಮಾಲ್ ಇಂಟೆಸ್ಟೈನ್ ರಿಸೀವ್ ಮಾಡುತ್ತೆ. ಓಕೆ, ದ ಲಿವರ್
ಈಸ್ ಎ ರೆಡ್ಡಿಶ್ ಬ್ರೌನ್. ಲಿವರ್ ಅಂದರೆ ಏನು? ಯಕೃತ್ ಯಾವ ಕಲರ್ ಇರುತ್ತೆ? ರೆಡ್ಡಿಶ್ ಆಗಿರುತ್ತೆ, ಬ್ರೌನ್ ಆಗಿರುತ್ತೆ. ಗ್ಲ್ಯಾಂಡ್ ಇದೊಂದು ಗ್ರಂಥಿ. ಸಿಚುವೇಟೆಡ್ ಇನ್ ದ ಅಪ್ಪರ್ ಪಾರ್ಟ್ ಆಫ್ ದ ಅಬ್ಡಮನ್. ಅಬ್ಡಮನ್ ಅಂದರೆ ಏನು? ಹೊಟ್ಟೆ ಮೇಲ್ಗಡೆ ಇದು ಲಿವರು ಸಿಚುವೇಟೆಡ್ ಆಗಿರುತ್ತೆ ಅಂದರೆ ಇರುತ್ತೆ. ಯಾವ ಭಾಗದಲ್ಲಿ? ಹೊಟ್ಟೆಯ ಮೇಲ್ಭಾಗದ ಬಲಭಾಗದಲ್ಲಿ ಇರುತ್ತೆ. ಇಟ್ ಇಸ್ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಬಾಡಿ. ಇದು ಅದೇನು ದೊಡ್ಡ ಒಂದು ಗ್ರಂಥಿ ಅಂತಲೇ ನಾವು ಕರಿತೀವಿ. ಲಾರ್ಜೆಸ್ಟ್ ಗ್ಲ್ಯಾಂಡ್ ಅಂದರೆ ದೊಡ್ಡ ಗ್ರಂಥಿ ಯಾವುದು? ಯಕೃತ್ತು. ಓಕೆ, ಇಟ್ ಇಸ್ ಸೀಕ್ರೆಟ್ಸ್ ಬೈಲ್ ಜ್ಯೂಸ್. ಇದು ಏನನ್ನು ಸ್ರವಿಸುತ್ತೆ? ಬೈಲ್ ಜ್ಯೂಸನ್ನು ಸ್ರವಿಸುತ್ತೆ. ಎಕ್ಸಾಮಲ್ಲಿ ಸಾಕಷ್ಟು ಕೇಳಿದರೆ ಲಿವರ್ ಏನನ್ನು ಸ್ರವಿಸುತ್ತೆ? ಬೈಲ್ ಜ್ಯೂಸನ್ನು ಸ್ರವಿಸುತ್ತೆ. ಓಕೆ, ದಟ್ ಈಸ್ ಸ್ಟೋರ್ಡ್ ಇನ್ ದ ಸ್ಯಾಕ್ ಕಾಲ್ಡ್ ದ ಗಾಲ್ ಬ್ಲೆಡರ್. ಗಾಲ್ ಬ್ಲೆಡರ್ ಅಂದರೆ ಏನು? ಪಿತ್ತಕೋಶದಲ್ಲಿ ಇದು ಬೈಲ್ ಜ್ಯೂಸ್ ಏನಾಗುತ್ತೆ? ಸ್ಟೋರ್ ಆಗಿರುತ್ತೆ. ದ ಬೈಲ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಡೈಜೆಷನ್ ಆಫ್ ಫ್ಯಾಟ್ಸ್. ಫ್ಯಾಟ್ಸ್ ಅಂದರೆ ಏನು? ಒಂದು ಫ್ಯಾಟ್ಸ್ ಅಂತ ನಾವೇನು ಕರಿತೀವಿ, ಆ ಒಂದು ಫ್ಯಾಟ್ಸು ಡೈಜೆಷನ್ ಆಗೋದಕ್ಕೆ ಅಂದರೆ ಅವು ಜೀರ್ಣ ಆಗೋದಕ್ಕೆ ಯಾವ ಬೈಲ್ ಜ್ಯೂಸ್ ತುಂಬ ಕಾರ್ಯವನ್ನು ಮಾಡುತ್ತೆ ಅಂತ, ತುಂಬ ಮುಖ್ಯವಾದ ಕಾರ್ಯ ಮಾಡುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಇನ್ನು ಮೇದೋಜೀರಕ ಗ್ರಂಥಿ. ಪ್ಯಾಂಕ್ರಿಯಸ್ ಇಸ್ ಎ ಲಾರ್ಜ್ ಕ್ರೀಮಿ ಕಲರ್ಡ್ ಗ್ಲ್ಯಾಂಡ್. ಅಂದರೆ ಇದೊಂದು ದೊಡ್ಡ ಗ್ರಂಥಿ. ಲೊಕೇಟೆಡ್ ಬಿಲೋ ದ ಸ್ಟೊಮಕ್ ಅಂದರೆ ಹೊಟ್ಟೆ ಕೆಳಗಡೆ ಇದು ಇರುತ್ತೆ. ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಆ್ಯಕ್ಟ್ಸ್ ಆನ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್ ಮೇಲೆ ಇದು ತನ್ನ ಪ್ರಭಾವವನ್ನು ಬೀರುತ್ತೆ. ಯಾವುದು? ಪ್ಯಾಂಕ್ರಿಯಾಟ್ ಜ್ಯೂಸ್. ಪ್ಯಾಂಕ್ರಿಯಾಟ್ ಅಂದರೆ ಏನು? ಮೇದೋಜೀರಕ ಗ್ರಂಥಿ ರಸ. ಓಕೆ, ಅದನ್ನೇನು ಕಾಂಪ್ಲೆಕ್ಸ್ ಆಗಿರೋದನ್ನು ಸಿಂಪಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಇನ್ನು ನೀವು ಇಲ್ಲಿ ಪಾಸ್ ಮಾಡಿಬಿಟ್ಟು ಹೊಟ್ಟೆಯನ್ನು ಯಾವ ರೀತಿ ಅಂದರೆ ಸ್ಟೊಮಕ್ಕನ್ನು ಯಾವ ರೀತಿಯಾಗಿ ಕಂಡುಹಿಡಿತಾರೆ? ಓಕೆ, ಯಾರು ಕಂಡುಹಿಡಿಯೋದು? ಅಮೇರಿಕನ್ ಆರ್ಮಿ ಡಾಕ್ಟರ್ ವಿಲಿಯಂ ಬೇಮಂಟ್ ಅನ್ನೋರು ಹೊಟ್ಟೆಯನ್ನು ಕಂಡುಹಿಡಿತಾರೆ. ಅದೊಂದು ಕತೆ ಇದೆ, ಇದನ್ನು ನೀವು ಓದ್ಕೊಳ್ಳಿ. ಓಕೆ, ಇನ್ನು ಪಾರ್ಟ್ಲಿ ಡೈಜೆಸ್ಟೆಡ್ ಫುಡ್ ನೌ ರೀಚಸ್ ದ ಲೋಯರ್ ಪಾರ್ಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ವೇರ್ ದ ಇಂಟೆಸ್ಟಿನಲ್ ಜ್ಯೂಸ್ ಕಂಪ್ಲೀಟ್ಸ್ ದ ಡೈಜೆಷನ್ ಆಫ್ ಆಲ್ ಕಾಂಪೊನೆಂಟ್ಸ್ ಆಫ್ ದ ಫುಡ್. ಈ ಒಂದು ಅರ್ಧಂಬರ್ಧ ಜೀರ್ಣ ಆಗಿರ್ತಕ್ಕಂಥ ಫುಡ್ಡು ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಸಣ್ಣ ಕರುಳಿಗೆ ಹೋಗುತ್ತೆ. ಇಲ್ಲಿ ಸಣ್ಣ ಕರುಳಿನಲ್ಲಿರ್ತಕ್ಕಂಥ ರಸ ಈ ಒಂದು ಡೈಜೆಷನ್ ಕಾರ್ಯವನ್ನು ಕಂಪ್ಲೀಟ್ ಮಾಡುತ್ತೆ. ಆಲ್ ಕಾಂಪೊನೆಂಟ್ಸ್ ಆಫ್ ಫುಡ್ಡನ್ನು, ಎಲ್ಲ ಫುಡ್ಡಲ್ಲಿರುತ್ತೆ ಎಲ್ಲ ಕಾಂಪೊನೆಂಟ್ಸ್ನ ಡೈಜೆಷನ್ ಮಾಡುತ್ತೆ. ಕಾರ್ಬೋಹೈಡ್ರೇಟ್ಸ್ ಗೆಟ್ ಬ್ರೋಕನ್ ಇಂಟು ಸಿಂಪಲ್ ಶುಗರ್ ಸಚ್ ಆಸ್ ಗ್ಲೂಕೋಸ್. ಕಾರ್ಬೋಹೈಡ್ರೇಟ್ಸ್ ಬ್ರೋಕ್ ಆಗಿ ಅಂದರೆ ಒಡೆಯಲ್ಪಟ್ಟು ಅದು ಸಿಂಪಲ್ ಶುಗರ್ ಆಗಿ, ಗ್ಲೂಕೋಸ್ ಆಗಿ, ಫ್ಯಾಟ್ಸು ಫ್ಯಾಟಿ ಆ್ಯಸಿಡ್ಸ್ ಆಗಿ, ಗ್ಲಿಸರಲ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ರೋಟೀನು ಅಮೈನೋ ಆ್ಯಸಿಡ್ಸ್ ಆಗಿ ಸ್ಮಾಲ್ ಇಂಟೆಸ್ಟೈನಲ್ಲಿ ಏನಾಗುತ್ತೆ? ಅದು ಕನ್ವರ್ಟ್ ಆಗುತ್ತೆ. ಓಕೆ, ಇದು ನಿಮ್ಗೆ ಗೊತ್ತಿರಬೇಕು. ಕಾರ್ಬೋಹೈಡ್ರೇಟ್ಸ್ ಏನಾಗುತ್ತೆ? ಬ್ರೋಕನ್ ಇಂಟು ಶುಗರ್ ಅಂದರೆ ಉದಾಹರಣೆ ಗ್ಲೂಕೋಸ್. ಫ್ಯಾಟ್ ಏನಾಗುತ್ತೆ? ಫ್ಯಾಟು ಫ್ಯಾಟಿ ಆ್ಯಸಿಡ್ಸ್ ಮತ್ತು ಗ್ಲಿಸರಲ್ ಆಗುತ್ತೆ. ಪ್ರೋಟೀನ್ ಏನಾಗುತ್ತೆ? ಅಮೈನೋ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇನ್ನು ಯಾವ ರೀತಿಯಾಗಿ ಸಣ್ಣ ಕರುಳಿನಲ್ಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ ಇವೆಲ್ಲ ಯಾವ ರೀತಿಯಾಗಿ ಹೀರ್ಕೊಳ್ಳುತ್ತೆ ಅಂತ ನೋಡೋಣ. ದ ಡೈಜೆಸ್ಟೆಡ್ ಫುಡ್ ಕೆನ್ ನಾವು ಪಾಸ್ ಇನ್ ದ ಬ್ಲಡ್ ವೆಸಲ್. ಅಂದರೆ ರಕ್ತನಾಳಗಳಿಗೆ ಇದು ಜೀರ್ಣಗೊಂಡಂಥ ಆಹಾರ ಪಾಸ್ ಆಗುತ್ತೆ ಅಂದರೆ ಸೇರುತ್ತೆ. ಇದನ್ನು ನಾವು ಏನಂತ ಕರಿತೀವಿ? ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಸಣ್ಣ ಕರುಳಿನಲ್ಲಿರ್ತಕ್ಕಂಥ ಒಂದು ಆಹಾರ ಪದಾರ್ಥ ಏನು ಸಿಂಪಲ್ ಫಾರ್ಮ್ ಇರುತ್ತೆ, ಸಿಂಪಲ್ ಆಗಿ ಅದು ಸೇರಿರುತ್ತೆ ಅಂದರೆ ಡೈಜೆಷನ್ ಆಗಿರುತ್ತೆ. ಅದು ರಕ್ತನಾಳದ ಮುಖಾಂತರ ಬಾಡಿ ಇರ್ತಕ್ಕಂಥ ಬೇರೆ ಅಂಗಗಳಿಗೆ ಅದು ರೀಚ್ ಆಗುತ್ತೆ. ಅದು ನಾವು ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ದ ಇನ್ನರ್ ವಾಲ್ಸ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಹ್ಯಾವ್ ಥೌಸಂಡ್ಸ್ ಆಫ್ ಫಿಂಗರ್ ಲೈಕ್ ಔಟ್ ಗ್ರೋಸ್. ಈಗ ನಾವು ನಮ್ಮ ದೇಹದ ಮೇಲೆ ಯಾವ ರೀತಿಯಾಗಿ ಕೂದಲುಗಳು ಬೆಳೆದಿರುತ್ತೋ ಅದೇ ರೀತಿಯಾಗಿ ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರುಳಿನ ಒಳಗಡೆ ಫಿಂಗರ್ ಲೈಕ್ ಔಟ್ ಗ್ರೋಸ್ ಅಂದರೆ ಒಂದು ರೀತಿಯಂಥ ಫಿಂಗರ್ ಲೈಕ್ ಅಂದರೆ ಬೆರಳಿನ ರೀತಿಯಾಗಿ ಒಂದು ಬೆರಳಿನ ಥರ ಇರ್ತಕ್ಕಂಥ ಒಂದು ಇದು ಬೆಳೆದಿರುತ್ತೆ. ಅದನ್ನು ನಾವು ವಿಲ್ಲಿ ಅಂತ ಕರಿತೀವಿ. ಅದೇನಪ್ಪ ಮಾಡುತ್ತೆ ಅಂದರೆ ಸರ್ಫೇಸ್ ಏರಿಯಾ ಅಬ್ಸಾರ್ಪ್ಷನ್ ಅಂದರೆ ಹೀರ್ಕೊಳ್ಳೋದಕ್ಕೆ ಬಾಡಿಯಲ್ಲಿ ನಾವು ಡೈಜೆಷನ್ ಆಗಿರ್ತಕ್ಕಂಥ ಫುಡ್ಡು ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಸಣ್ಣ ಕರುಳಿನಲ್ಲಿ ಒಂದು ಫುಡ್ಡನ್ನು ಹೀರ್ಕೊಳ್ಳೋದಕ್ಕೆ ಒಂದು ಹೆಲ್ಪನ್ನು ಮಾಡುತ್ತೆ. ಯಾವುದು? ವಿಲ್ಲಿ. ಈಚ್ ವಿಲ್ಲೂಸ್ ಆ್ಯಸ್ ಎ ನೆಟ್ವರ್ಕ್ ಆಫ್ ಥಿನ್ ಸ್ಮಾಲ್ ಬ್ಲಡ್ ವೆಸಲ್ಸ್ ಕ್ಲೋಸ್ ಟು ಇಟ್ಸ್ ಸರ್ಫೇಸ್. ಓಕೆ, ಈ ಒಂದು ವಿಲ್ಲೂಸ್ ನೆಟ್ವರ್ಕ್ ಒಂದು ಜಾಲ ಏನಿರುತ್ತೆ ಅದು ಸ್ಮಾಲ್ ಬ್ಲಡ್ ವೆಸಲ್ಸ್ ಕ್ಲೋಸ್ ಟು ಸರ್ಫೇಸ್ ಅಂದರೆ ಒಂದು ಹೀರ್ಕೊಳ್ಳೋದಕ್ಕೆ ಒಂದು ಸಹಾಯನ ಮಾಡುತ್ತೆ, ಜಾಸ್ತಿ ಚಾನ್ಸಸನ್ನು ಕೊಡುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಸರ್ಫೇಸ್ ಆಫ್ ದ ವಿಲ್ಲಿ ಅಬ್ಸರ್ವ್ಸ್ ದ ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್ಸ್. The absorbed substances are transported by the blood vessels to different organs of the body where they are used to build complex substances, okay, such as proteins required by the body. This is called assimilation. Assimilation ಅಂದರೆ ಏನು? ಅಸಿಮಿಲೇಷನ್ ಅಂದರೆ
ಈ ಒಂದು ವಿಲ್ಲಿಸ್ ಏನು ಮಾಡುತ್ತೆ, ಒಂದು ಡೈಜೆಷನ್ ಫುಡ್ಡನ್ನು ಹೀರ್ಕೊಂಡು ಅದನ್ನು ಇತರೆ ಅಂಗಗಳಿಗೆ ಅದು ಪಾಸ್ ಮಾಡುತ್ತೆ ಅಥವಾ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಅದನ್ನು ನಾವು ಅಸಿಮಿಲೇಷನ್ ಅಂತ ಕರಿತೀವಿ. ಓಕೆ, ಇನ್ ದಿ ಸೆಲ್ಸ್ ಗ್ಲೂಕೋಸ್ ಬ್ರೇಕ್ಸ್ ಡೌನ್ ವಿತ್ ದಿ ಹೆಲ್ಪ್ ಆಫ್ ಆಕ್ಸಿಜನ್ ಇಂಟು ಕಾರ್ಬನ್ ಡೈಆಕ್ಸೈಡ್. ಈ ಒಂದು ಜೀವಕೋಶಗಳಲ್ಲಿ ಏನಾಗುತ್ತೆ ಅಂದರೆ ಗ್ಲೂಕೋಸು ಬ್ರೇಕ್ ಆಗಿ ಯಾವುದ್ರ ಹೆಲ್ಪಿಂದ, ಆಕ್ಸಿಜನ್ನಿಂದ ಗ್ಲೂಕೋಸು ಬ್ರೇಕ್ ಆಗಿ ಅದು ಯಾವ ಒಂದು ಕನ್ವರ್ಟ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಏನು ಬಿಡುಗಡೆ ಆಗುತ್ತೆ, ಜೊತೆಗೆ ವಾಟರು ಮತ್ತು ಎನರ್ಜಿ ಮತ್ತು ರಿಲೀಸ್ ಆಗುತ್ತೆ. ಶಕ್ತಿ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡು ಏನಾಗುತ್ತೆ, ರಿಲೀಸ್ ಆಗುತ್ತೆ. ದ ಫುಡ್ ದಟ್ ರಿಮೇನ್ಸ್ ಅನ್ಡೈಜೆಸ್ಟೆಡ್, ಯಾವುದು ಜೀರ್ಣ ಆಗಿರೋದಿಲ್ಲ ಫುಡ್ಡು, ಯಾವುದು ಹೀರಲ್ಪಟ್ಟಿರೋದಿಲ್ಲ, ಅದು ಲಾರ್ಜ್ ಇಂಟೆಸ್ಟೈನ್ ಅಥವಾ ದೊಡ್ಡ ಕರುಳಿಗೆ ಪಾಸ್ ಆಗುತ್ತೆ. ನಿಮ್ಗೆ ಗೊತ್ತಿರಬೇಕು ಸಣ್ಣ ಕರುಳಿನಲ್ಲಿ ಒಂದು ಏನೇನು ಕಾರ್ಯಗಳು ನಡೆಯುತ್ತೆ ಅಂತ. ಒಂದು ಅಬ್ಸಾರ್ಪ್ಷನ್ನು ಮತ್ತು ವಿಲ್ಲಿ ಅಂತಕ್ಕಂಥ ಏನು ವಸ್ತು ಹೀರೋದಕ್ಕೆ ಸಹಾಯ ಮಾಡುತ್ತೆ. ಅದು ರಕ್ತನಾಳಗಳಿಗೆ ಈ ಒಂದು ಡೈಜೆಸ್ಟೆಡ್ ಫುಡ್ಡನ್ನು ಸಪ್ಲೈ ಮಾಡುತ್ತೆ. ಆ ಒಂದು ಬೇರೆ ಬೇರೆ ದೇಹದ ಅಂಗಗಳಿಗೆ ತಲುಪಿಸ್ತಕ್ಕಂಥ ಕಾರ್ಯ ಅಂದರೆ ಪೋಷಕಾಂಶಗಳನ್ನು ತಲುಪಿಸುವಂಥ ಕಾರ್ಯವನ್ನು ಅಸಿಮಿಲೇಷನ್ ಅಂತ ಕರಿತೀವಿ. ಇಷ್ಟು ನಿಮ್ಗೆ ಗೊತ್ತಿರಬೇಕು. ಇನ್ನು ಲಾರ್ಜ್ ಇಂಟೆಸ್ಟೈನ್ ಅಂದರೆ ದೊಡ್ಡ ಕರಳು ಎಷ್ಟು ಉದ್ದ ಇರುತ್ತೆ, 1.5 ಮೀಟರ್ ಉದ್ದ ಇರುತ್ತೆ. ಇದು ಸ್ಮಾಲ್ ಇಂಟೆಸ್ಟೈನ್ಗಿಂತ ಅಂದರೆ ಸಣ್ಣ ಕರುಳಿಗಿಂತ ಇದು ದೊಡ್ಡದಾಗಿರುತ್ತೆ, ವೈಡರ್ ಆಗಿರುತ್ತೆ ಮತ್ತು ಚಿಕ್ಕದಾಗಿರುತ್ತೆ. ಓಕೆ, ಸ್ಮಾಲ್ ಇಂಟೆಸ್ಟೈನ್ಗೆ ಇದು ಚಿಕ್ಕದಾಗಿರುತ್ತೆ ಆದರೆ ದೊಡ್ಡದಾಗಿರುತ್ತೆ. ಓಕೆ, ಇಟ್ ಫಂಕ್ಷನ್ಸ್ ಟು ಅಬ್ಸರ್ವ್ ವಾಟರ್ ಆ್ಯಂಡ್ ಸಮ್ ಸಾಲ್ಟ್ಸ್ ಫ್ರಮ್ ದ ಅನ್ಡೈಜೆಸ್ಟೆಡ್ ಫುಡ್. ಈಗ ಯಾವುದು ಸಣ್ಣ ಕರುಳಿನಲ್ಲಿ ಡೈಜೆಸ್ಟ್ ಆಗಿರೋದಿಲ್ಲ, ಜೀರ್ಣ ಆಗಿರೋದಿಲ್ಲ, ಆ ಒಂದು ಪದಾರ್ಥಗಳನ್ನು, ಆ ಅಂಶಗಳನ್ನು ಇದೇನು ಮಾಡುತ್ತೆ, ಹೀರ್ಕೊಳ್ಳುತ್ತೆ. ನೀರನ್ನು ಹೀರ್ಕೊಳ್ಳುತ್ತೆ ಮತ್ತು ಕೆಲವೊಂದು ಉಪ್ಪು, ಸಾಲ್ಟ್ಸನ್ನು ಕೂಡ ಅದು ಹೀರ್ಕೊಳ್ಳುತ್ತೆ. ರಿಮೈನಿಂಗ್ ವೇಸ್ಟ್ ಪಾಸಸ್ ಇಂಟು ದ ರೆಕ್ಟಮ್ಗೆ ಉಳಿದಿರ್ತಕ್ಕಂಥ ವೇಸ್ಟು ಪಾಸ್ ಆಗುತ್ತೆ. ರಿಮೈನ್ಸ್ ದೇರ್ ಆ್ಯಸ್ ಸೆಮಿ ಸಾಲಿಡ್ ಫಿಕಸ್ ಅಂದರೆ ಏನು, ಮಲ ಸೆಮಿ ಸಾಲಿಡ್ ಆಗಿರೋದು ಅಲ್ಲೇ ಉಳಿದಿರುತ್ತೆ. ಹಾಗೆಯೇ ಅದು ಏನಾಗುತ್ತೆ, ಟೈಮ್ ಬೈ ಟೈಮ್ ಈಜೆಕ್ಷನ್ ಆಗುತ್ತೆ, ಅಂದರೆ ದೇಹದಿಂದ ಮಲವಾಗಿ ಅದು ಹೊರಗಡೆ ದೇಹ ಹಾಕುತ್ತೆ. ಓಕೆ, ಇನ್ನು ನಾವು ಆ ಮನುಷ್ಯರಲ್ಲಿ ಯಾವ ರೀತಿ ಆಗುತ್ತೆ ಅಂತ ನಾವು ನೋಡಿದ್ವಿ, ಒಂದ್ಸಲ ರೀಕಾಲ್ ಮಾಡಿ. ಓಕೆ, ಈಗ ನಾವು ಡೈಜೆಷನ್ ಇನ್ ಗ್ರಾಸ್ ಈಟಿಂಗ್ ಅನಿಮಲ್ಸ್. ಗ್ರಾಸ್ ಈಟಿಂಗ್ ಅಂದರೆ ಏನು, ಗ್ರಾಸ್ ಅಂದರೆ ಏನು, ಹುಲ್ಲನ್ನು ತಿಂತಕ್ಕಂಥ ಪ್ರಾಣಿಗಳಲ್ಲಿ ಯಾವ ರೀತಿಯ ಡೈಜೆಷನ್ ಆಗುತ್ತೆ ಅಂತ ನಾವು ನೋಡ್ಬೋದು. ನೀವು ಕೌಸ್ ಅಂದರೆ ಹಸುಗಳನ್ನು ನೋಡ್ಬೋದು, ಅಥವಾ ಎಮ್ಮೆಗಳನ್ನು ನೋಡ್ಬೋದು, ಅಥವಾ ಗ್ರಾಸ್ ಈಟಿಂಗ್ ಅನಿಮಲ್ಸ್ ಅಂದರೆ ಡಿಯರ್ ಅಂದರೆ ಜಿಂಕೆಗಳನ್ನು ನೋಡ್ಬೋದು. ಅವು ಕಂಟಿನ್ಯೂಸ್ ಆಗಿ ಚೂ ಮಾಡುತ್ತೆ, ನುಂಗುತ್ತೆ. ಆದರೆ ಅವು ಆಮೇಲೆ ಸ್ವಲ್ಪ ಹೊತ್ತು ಮಲಗಿದ್ದು ಆಮೇಲೆ ಎದ್ಬಿಟ್ಟು ಅದನ್ನು ಮೆಲ್ಕ್ ಹಾಕುತ್ತೆ. ಅದನ್ನು ನಾವು ಯಾವ ರೀತಿಯಾಗಿ ಅಂತ ನೋಡೋಣ. ಅಂದರೆ ಈ ಒಂದು ಹಸು, ದನ, ಕರುಗಳು ಏನು ಮಾಡುತ್ತೆ, ಗ್ರಾಸ್ ಅಂದರೆ ಹುಲ್ಲನ್ನು ನುಂಗುತ್ತೆ ಮತ್ತು ಬಾಡಿಲಿ ರುಮೆನ್ ಅಂತಕ್ಕಂಥ ಸ್ಟೊಮಕ್ಕಿನ ಪಾರ್ಟಲ್ಲಿ, ಸ್ಟೊಮಕ್ ಅಂದರೆ ಹೊಟ್ಟೆಯ ಒಂದು ಭಾಗದಲ್ಲಿ ರುಮೆನ್ ಅಂತ ಇರುತ್ತೆ, ಅಲ್ಲಿ ಈ ಒಂದು ಆ್ಯಕ್ಚುಲಿ ಗ್ರಾಸ್ ಏನಾಗುತ್ತೆ, ನುಂಗಿದಂಥ ಗ್ರಾಸು ಸ್ಟಾಕ್ ಆಗಿರುತ್ತೆ. ಓಕೆ, ಅದೇ ಮುಂದೆ ಏನಾಗುತ್ತೆ, ಗೆಟ್ಸ್ ಪಾರ್ಷಿಯಲಿ ಡೈಜೆಸ್ಟೆಡ್, ಅರ್ಧಂಬರ್ಧ ಹಗ್ದು ನುಂಗಿರುತ್ತೆ. ಅದನ್ನು ನಾವು ಕಡ್ ಅಂತ ಕರಿತೀವಿ. ಓಕೆ, ಏನು ಹಸು, ದನ ಏನು ನುಂಗಿರುತ್ತೆ ಯಾವುದನ್ನು, ಹುಲ್ಲನ್ನು, ಆ ಅರ್ಧಂಬರ್ಧ ಒಂದು ಜೀರ್ಣ ಆಗಿರ್ತಕ್ಕಂಥ ಅಗ್ದಿರ್ತಕ್ಕಂಥದ್ದು ಅದನ್ನು ನಾವು CUD ಕಡ್ ಅಂತ ಕರೀತಾರೆ. ಬಟ್ ಲೇಟರ್ ಕಡ್ ರಿಟರ್ನ್ಸ್ ಟು ದ ಮೌತ್. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಬಾಯಿಗೆ ಮತ್ತೆ ಆ ಕಡ್ಡು ವಾಪಸ್ ಬರುತ್ತೆ. ಸ್ಮಾಲ್ ಲಂಪ್ಸ್ ಅನಿಮಲ್ ಚ್ಯೂಸ್ ಇಟ್, ಅಂದರೆ ಸಣ್ಣದಾಗಿ ಅದು ಮತ್ತೆ ಬಾಯಿಗೆ ತೊಗೊಂಡು ಮತ್ತೆ ಅದನ್ನು ಚೆನ್ನಾಗಿ ಅಗೆದು ಅದನ್ನು ಮತ್ತೆ ಒಳಗಡೆ ಸೇರಿಸುತ್ತೆ. ಈ ಒಂದು ಪ್ರಕ್ರಿಯೆನ ನಾವು ರುಮಿನೇಷನ್ ಅಂತ ಕರಿತೀವಿ. ಈ ಒಂದು ಪ್ರಾಣಿಗಳನ್ನು, ಮೆಲುಕು ಹಾಕ್ತಕ್ಕಂಥ ಪ್ರಾಣಿಗಳನ್ನು ನಾವು ರುಮಿನೆಂಟ್ಸ್ ಅಂತ ಕರಿತೀವಿ. ಓಕೆ, ರುಮಿನೆಂಟ್ಸ್ ಅಂದರೆ ಮೆಲುಕು ಹಾಕುವ ಪ್ರಾಣಿಗಳು. ದ ಗ್ರಾಸ್ ಈಸ್ ರಿಚ್ ಇನ್ ಸೆಲ್ಯುಲೋಸ್. ಗ್ರಾಸಲ್ಲಿ ಏನಿರುತ್ತೆ, ಸೆಲ್ಯುಲೋಸ್ ಇರುತ್ತೆ, ಎ ಟೈಪ್ ಆಫ್ ಕಾರ್ಬೋಹೈಡ್ರೇಟ್. ಇದೊಂದು ಸೆಲ್ಯುಲೋಸ್ ಗ್ರಾಸಲ್ಲಿ ಏನಿರುತ್ತೆ, ಸೆಲ್ಯುಲೋಸ್ ಇರುತ್ತೆ. ಸೆಲ್ಯುಲೋಸ್ ಏನು, ಅದೊಂದು ಕಾರ್ಬೋಹೈಡ್ರೇಟ್. ರುಮಿನೆಂಟ್ಸ್ ಲೈಕ್ ಕ್ಯಾಟಲ್, ಡಿಯರ್ ಎಟ್ಸೆಟ್ರಾ, ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ರುಮೇನಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾಗಳು ಈ ಒಂದು ಸೆಲ್ಯುಲೋಸ್, ಏನು ಹುಲ್ಲಲ್ಲಿರ್ತಕ್ಕಂಥ ಸೆಲ್ಯುಲೋಸ್ನ ಡೈಜೆಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೆನಿ ಅನಿಮಲ್ಸ್ ಇನ್ಕ್ಲೂಡ್ ಹ್ಯೂಮನ್ಸ್ ಕೆನಾಟ್ ಹ್ಯಾವ್ ಡೈಜೆಸ್ಟ್ ಸೆಲ್ಯುಲೋಸನ್ನು ಜೀರ್ಣ ಮಾಡ್ತಕ್ಕಂಥ ಶಕ್ತಿ ಬೇರೆ ಪ್ರಾಣಿಗಳಿರ್ಬೋದು ಅಥವಾ ಹ್ಯೂಮನ್ ಬೀಯಿಂಗ್ ಅಥವಾ ಮಾನವರಿಗೆ ಇರುವುದಿಲ್ಲ. ಅನಿಮಲ್ಸ್ ಲೈಕ್ ರಾರ್ಸಸ್, ರಾಬಿಟ್ ಎಟ್ಸೆಟ್ರಾ ಹ್ಯಾವ್ ಲಾರ್ಜ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಕ್ಯಾಕಮ್ ಬಿಟ್ವೀನ್ ಓಸೋಪಗಸ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್. ಈ ಒಂದು ಓಸೋಪಗಸ್, ಸ್ಮಾಲ್ ಇಂಟೆಸ್ಟೈನ್, ಕ್ಯಾಕಮ್ ಇವೆಲ್ಲ
ಹಸುಗಳು ಮತ್ತು ಪ್ರಾಣಿಗಳಲ್ಲಿರ್ತಕ್ಕಂಥ ಒಂದು ಜೀರ್ಣಕ್ರಿಯೆ ಒಂದು ಭಾಗಗಳು. ಓಕೆ, ಸೆಲ್ಯುಲೋಸ್ ಆಫ್ ದ ಫುಡ್ ಈಸ್ ಡೈಜೆಸ್ಟೆಡ್ ಇಯರ್ ಬೈ ದ ಆ್ಯಕ್ಷನ್ ಆಫ್ ಸರ್ಟೈನ್ ಬ್ಯಾಕ್ಟೀರಿಯಾ ವಿಚ್ ಆರ್ ನಾಟ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ಸ್. ಅಂದರೆ ಇಂಥ ಒಂದು ಸೆಲ್ಯುಲೋಸನ್ನು ಫುಡ್ಡಾಗಿ ತಗೊಳ್ತಕ್ಕಂಥ ಪ್ರಾಣಿಗಳಲ್ಲಿ ಬ್ಯಾಕ್ಟೀರಿಯಾಗಳು ಅವನ್ನು ಡೈಜೆಷನ್ ಮಾಡುತ್ತೆ. Okay, so far you have learnt about animals which possess the digestive system, but there are many small organisms which do not have mouth and digestive system. ಅಂದರೆ ಇಲ್ಲಿವರೆಗೂ ನಾವು ಅನಿಮಲ್ಸ್ನ ನೋಡಿದ್ವಿ. ಇನ್ನು ಕೆಲವೊಂದು ಅನಿಮಲ್ಸ್ಗೆ ಅವಕ್ಕೆ ಬಾಯಿ ಇರೋದಿಲ್ಲ ಅಥವಾ ಡೈಜೆಸ್ಟ್ ಸಿಸ್ಟಮ್ ಡೆವಲಪ್ ಆಗಿರೋದಿಲ್ಲ. ಅಂಥವು ಯಾವುವು ಅಂತ ನಾವು ನೋಡೋಣ. ಅದಕ್ಕೆ ಉದಾಹರಣೆಯಾಗಿ ಅಮೀಬಾ ಕೊಟ್ಟಿದ್ದಾರೆ. ಅಮೀಬಾ ನಿಮಗೆ ಗೊತ್ತಿದೆ, ಸಿಂಗಲ್ ಸೆಲ್ಡ್ ಏಕಕೋಶೀಯ ಜೀವಿ ಅಂತ ನಿಮಗೆ ಗೊತ್ತಿದೆ. ಇದು ಎಲ್ಲಿ ಕೆಲವೊಂದು ಪಾಂಡ್ ವಾಟರಲ್ಲಿ ನಾವು ನೋಡ್ಬೋದು. ಅಮೀಬಾ ಆಸ್ ಎ ಸೆಲ್ ಮೆಂಬ್ರೇನ್ನ ಹೊಂದಿರುತ್ತೆ, ಮತ್ತು ರೌಂಡ್ ಆಗಿರುತ್ತೆ, ಡೆನ್ಸ್ ನ್ಯೂಕ್ಲಿಯಸನ್ನು ಹೊಂದಿರುತ್ತೆ, ಮತ್ತು ಮೆನಿ ಸ್ಮಾಲ್ ಬಬಲ್ ಲೈಕ್ ವ್ಯಾಕ್ಯೂಲ್ಸ್ ಅಂದರೆ ವ್ಯಾಕ್ಯೂಲ್ಸ್ ಅಂದ್ರೇನು, ನಿರ್ವಾತಗಳನ್ನು ಹೊಂದಿರುತ್ತೆ. ಇನ್ ಇಟ್ಸ್ ಸೈಟೋಪ್ಲಾಸ್ಮಾ ಅಮೀಬಾ ಕಾನ್ಸ್ಟೆಂಟ್ಲಿ ಚೇಂಜಸ್ ಇಟ್ಸ್ ಶೇಪ್ ಆ್ಯಂಡ್ ಪೊಸಿಷನ್. ಅಂದರೆ ಅಮೀಬಾ ಏನು ಮಾಡುತ್ತೆ, ಈಗ ಕೋಶೀಯ ಜೀವಿ, ಅದು ಒಂದೇ ಒಂದು ಕೋಶದಿಂದ ಆಗಿರುತ್ತೆ, ಅದು ಕಾನ್ಸ್ಟೆಂಟಾಗಿ ತನ್ನ ಶೇಪನ್ನು ಪೊಸಿಷನ್ನ ಚೇಂಜ್ ಮಾಡ್ತಾ ಇರುತ್ತೆ. ಓಕೆ, ಅದು ಕೆಲವೊಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಅಂದರೆ ತನ್ನ ಹೊರಚಾಚುವಿಕೆಯನ್ನು ಹೊಂದಿರುತ್ತೆ. ಅದನ್ನು ನಾವು ಸ್ಯೂಡೋಪೋಡಿಯಾ, ಅದನ್ನು ನಾವೆಂತ ಕರಿತೀವಿ, ಸ್ಯೂಡೋಪೋಡಿಯಾ ಅಥವಾ ಫಾಲ್ಸ್ ಫೀಟ್ ಅಂತ ಕರಿತೀವಿ. ಅಥವಾ ಇದು ಏನಕ್ಕೆ ಬಳಕೆ ಮಾಡುತ್ತೆ ಸ್ಯೂಡೋಪೋಡಿಯಾ ಅಂದರೆ ಅದನ್ನು ಫುಡ್ಡನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನೋಡಿ, ಇದು ಅಮೀಬಾದಲ್ಲಿ ನೀವು ನ್ಯೂಕ್ಲಿಯಸನ್ನು ನೋಡ್ಬೋದು, ಇದೊಂದು ನ್ಯೂಕ್ಲಿಯಸ್. ಅದಾದಮೇಲೆ ಸ್ಯೂಡೋಪೋಡಿಯಾ ಅಂದರೆ ನಾವು ಹೇಳ್ತೀವಿ ಫಿಂಗರ್ ಲೈಕ್ ಪ್ರಾಜೆಕ್ಷನ್ಸ್. ನೋಡಿ, ಈ ಥರ ಫಿಂಗರ್ ಲೈಕ್ ಪ್ರಾಜೆಕ್ಷನ್ಸ್ ಸ್ಯೂಡೋಪೋಡಿಯಾ. ದೆನ್ ಫುಡ್ ಪಾರ್ಟಿಕಲ್, ಇದು ಫುಡ್ ಪಾರ್ಟಿಕಲ್ನ ಯಾವುದು ನುಂಗೋ ರೀತಿಯಾಗಿ ಅದು ಫುಡ್ ಪಾರ್ಟಿಕಲ್ ಸುತ್ತಲೂ ಕೂಡ ಅದು ಆಕ್ರಮಿಸ್ಕೊಳ್ಳುತ್ತೆ. ಓಕೆ, ಇಂಜೆಕ್ಷನ್ ಮಾಡುತ್ತೆ. ಮತ್ತು ಫುಡ್ ವ್ಯಾಕ್ಯೂಲ್ ಅಂದರೆ ನಿರ್ವಾತಗಳು. ಮತ್ತು ಇನ್ನೇನು ನಾವು ನೋಡ್ಬೋದು, ಇಜೆಸ್ಟೆಡ್ ಫುಡ್ ವೇಸ್ಟನ್ನು ಅದು ಯಾವ ರೀತಿಯಾಗಿ ಮಲವನ್ನು ಅದು ಹೊರ್ಗೆ ಹಾಕ್ತಾ ಇರೋದು ನೀವು ನೋಡ್ಬೋದು. ಓಕೆ, ಇದು ಅಮೀಬಾ ಫೀಡ್ಸ್ ಆನ್ ಸಮ್ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್. ಅಂದರೆ ಸೂಕ್ಷ್ಮಾಣು ಜೀವಿಗಳನ್ನು ಅಮೀಬಾ ಫೀಡ್ ಮಾಡುತ್ತೆ, ಅಂದರೆ ತಿನ್ನುತ್ತೆ. ವೆನ್ ಇಟ್ ಸೆನ್ಸ್ ಫುಡ್ ಇಟ್ ಪುಷಸ್ ಔಟ್ ಸ್ಯೂಡೋಪೋಡಿಯಾ, ಅಂದರೆ ಫಿಂಗರ್ ಲೈಕ್ ಒಂದು ಪ್ರೊಜೆಕ್ಷನ್ಸ್ ಇರುತ್ತಲ್ಲ ಅವನ್ನ ಆ ಒಂದು ಫುಡ್ ಸುತ್ತಲೂ ಕೂಡ ಅದೇನು ಮಾಡುತ್ತೆ, ರೌಂಡಾಗಿ ಪುಷ್ ಮಾಡುತ್ತೆ ಫುಡ್ ಪಾರ್ಟಿಕಲ್ ಸುತ್ತಲೂ. ಆ್ಯಂಡ್ ಎಲ್ಗಲ್ಸ್ ಅದು ಸುತ್ತುವರಿಯುತ್ತೆ. ಫುಡ್ ಬಿಕಮ್ಸ್ ಟ್ರ್ಯಾಪ್ಡ್ ಇನ್ ಫುಡ್ ವ್ಯಾಕ್ಯೂಲ್, ಅದು ಸುತ್ತುವರೆದ್ಬಿಟ್ಟು ಅದನ್ನೇನು ಮಾಡುತ್ತೆ, ಆ ಫುಡ್ಡನ್ನು ಅದು ಟ್ರ್ಯಾಪ್ ಮಾಡುತ್ತೆ. ಈ ರೀತಿಯಾಗಿ ಡೈಜೆಸ್ಟ್ ಜ್ಯೂಸಸ್ ಆರ್ ಸೆಕ್ರೆಟೆಡ್ ಅಂತ ಫುಡ್ ವ್ಯಾಕ್ಯೂಲ್ಸ್, ಅಂದರೆ ಫುಡ್ಡಿನ ಆಹಾರದ ನಿರ್ವಾತಗಳಿಗೆ ಅದೇನು ಮಾಡುತ್ತೆ, ಜೀರ್ಣಕ್ರಿಯೆಯ ರಸಗಳನ್ನು ಅದು ಬಿಡುಗಡೆ ಮಾಡುತ್ತೆ. ದೇ ಆ್ಯಕ್ಟ್ ಆನ್ ದ ಫುಡ್ ಆ್ಯಂಡ್ ಬ್ರೇಕ್ ಇಟ್ ಡೌನ್ ಇಂಟು ಸಿಂಪ್ಲೆಸ್ ಸಬ್ಸ್ಟಾನ್ಸಸ್. ಕಾಂಪ್ಲೆಕ್ಸ್ ಅಂದರೆ ಸಂಕೀರ್ಣವಾಗಿರ್ತಕ್ಕಂಥವನ್ನ ಸಿಂಪಲ್ ಆಗಿ ಅದು ಏನು ಮಾಡುತ್ತೆ, ಬ್ರೇಕ್ ಡೌನ್ ಮಾಡುತ್ತೆ. ಗ್ರ್ಯಾಜುವಲಿ ಡೈಜೆಸ್ಟ್ ಫುಡ್ ಈಸ್ ಅಬ್ಸಾರ್ಬ್ಡ್, ಗ್ರ್ಯಾಜುವಲ್ ಆಗಿ ಜೀರ್ಣಗೊಂಡಂಥ ಫುಡ್ ಏನಾಗುತ್ತೆ, ಹೀರಲ್ಪಡುತ್ತೆ. ದ ಅಬ್ಸರ್ವ್ಡ್ ಸಬ್ಸ್ಟಾನ್ಸಸ್ ಆರ್ ಯೂಸ್ಡ್ ಫಾರ್ ಗ್ರೋತ್, ಕರೆಕ್ಟ್ ಬೆಳವಣಿಗೆಗೆ, ಮೇಂಟೆನೆನ್ಸ್ ನಿರ್ವಹಣೆಗೆ, ಮಲ್ಟಿಪ್ಲಿಕೇಶನ್ ಅಂದರೆ ಮತ್ತೆ ಪ್ರಾಣಿಗಳನ್ನು ಅವರು ಮಲ್ಟಿಪ್ಲೈ ಮಾಡ್ಕೊಳ್ಳೋದಕ್ಕೆ, ಮತ್ತು ಅನ್ಡೈಜೆಸ್ಟೆಡ್ ರೆಸಿಡ್ಯೂ ಆಫ್ ಫುಡ್ ಈಸ್ ಎಕ್ಸ್ಪೆಲ್ಡ್ ಔಟ್ಸೈಡ್ ಬೈ ದ ವ್ಯಾಕ್ಯೂಲ್. ನಿರ್ವಾತಗಳ ಮುಖಾಂತರ ಅದೇನು ಮಾಡುತ್ತೆ, ಅನ್ಡೈಜೆಸ್ಟೆಡ್ ಫುಡ್ ಜೀರ್ಣವಾಗದ ಒಂದು ವಸ್ತುಗಳನ್ನು ಹೊರಗೆ ಹಾಕುತ್ತೆ. ದ ಬೇಸಿಕ್ ಪ್ರೋಸೆಸ್ ಆಫ್ ಡೈಜೆಷನ್ ಆಫ್ ಫುಡ್ ಆ್ಯಂಡ್ ರಿಲೀಸ್ ಆಫ್ ಎನರ್ಜಿ ಈಸ್ ದ ಸೇಮ್ ಇನ್ ಆಲ್ ಅನಿಮಲ್ಸ್. ಈ ಒಂದು ಫುಡ್ಡನ್ನು ಇಂಜೆಕ್ಷನ್ ಮಾಡೋದು ಮತ್ತು ಇಜೆಕ್ಷನ್ ಮಾಡೋದು ಅಂದರೆ ಒಳಗಡೆ ಸೇವನೆ ಮಾಡೋದು ಮತ್ತು ಹೊರ ಹಾಕೋ ಪ್ರಕ್ರಿಯೆ ಮತ್ತು ಎನರ್ಜಿ ಶಕ್ತಿಯನ್ನು ಬಿಡುಗಡೆ ಮಾಡೋದು ಎಲ್ಲ ಅನಿಮಲ್ಸಲ್ಲೂ ಕೂಡ ಹಾಗೆ ಸೇಮ್ ಆಗಿರುತ್ತೆ. ಅಂದರೆ ಸೇಮ್ ಆಗಿ ಇರುತ್ತೆ, ಒಂದೇ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಮುಂದಿನ ಚಾಪ್ಟರ್ಗಳಲ್ಲಿ ನಾವು ಇನ್ನೂ ದೀರ್ಘವಾಗಿ ತುಂಬ ಜಾಸ್ತಿ ಈ ಒಂದು ವಿಷಯನ ತಿಳ್ಕೊಳ್ಳೋಣ ಅಂತ ತಿಳಿಸ್ತಾ ಈ ಚಾಪ್ಟರ್ ಮುಕ್ತಾಯ ಆಗ್ತಾ ಇದೆ. ಇನ್ನು ನೀವು ಕೀವರ್ಡ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು, ಯಾಕಂದರೆ ಬೇರೆ ಬೇರೆ ಒಂದು ಸಿ ಗ್ರೂಪ್ ಎಕ್ಸಾಮ್ಸಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬಗ್ಗೆ ಕೇಳ್ತಾ ಇರ್ತಾರೆ, ಅಥವಾ ಬೇರೆ ಬೇರೆ ಒಂದು ಸಮಾನಾರ್ಥಕ ಪದಗಳನ್ನು ಕೇಳ್ತಾ ಇರ್ತಾರೆ. ಅದನ್ನು ನೀವು ಒಂದು ಡಿಕ್ಷನರಿ ತೊಗೊಂಡು ಈ ಎಲ್ಲ ಪದಗಳನ್ನು ನೀವು ಒಂದು ಸರಿ ನೋಡ್ಕೊಬೇಕು. ಉದಾಹರಣೆಗೆ ಅಬ್ಸಾರ್ಪ್ಷನ್, ಅಮೀನೋ ಆ್ಯಸಿಡು, ಅಮೀಬಾ, ಅಸಿಮಿಲೇಷನು, ಬೈಲು, ಬಕಲ್ ಕ್ಯಾವಿಟಿ, ಕೆನೈನು, ಸೆಲ್ಯುಲೋಸು, ಡೈಜೆಷನು, ಇಜೆಷನ್ನು, ಫ್ಯಾಟಿ ಆ್ಯಸಿಡ್, ಫುಡ್ ವ್ಯಾಕ್ಯೂಲ್, ಗಾಲ್ ಬ್ಲಾಡರ್, ಗ್ಲಿಸರಲ್, ಇನ್ಸೆಸಾರ್, ಇಂಜೆಷನ್, ಲಿವರ್, ಮಿಲ್ಕ್ ಟೀತ್, ಮೊಲಾರ್, ಪರ್ಮನೆಂಟ್ ಟೀತ್, ಓಸೋಪಗಸ್, ಪ್ಯಾಂಕ್ರಿಯಾಸ್, ಪ್ರೆಮೋಲಾರ್, ಸ್ಯೂಡೋಪೋಡಿಯಾ, ರುಮಿನೆಂಟ್, ರುಮಿನೇಷನ್, ಸಲೈವರಿ ಗ್ಲ್ಯಾಂಡ್ಸ್, ವಿಲ್ಲಿ, ಸಲೈವಾ. ಇವೆಲ್ಲ ಒಂದು ಪದಗಳನ್ನು ನೀವು ಡಿಕ್ಷನರಿ ತಗೊಂಡು ನೋಡ್ಕೊಬೇಕು. ಜೊತೆಗೆ ಸಮಾನಾರ್ಥಕ ಪದಗಳಿರ್ಬೋದು ಅಥವಾ ಕನ್ನಡದಲ್ಲಿರ್ತಕ್ಕಂಥ ಮೀನಿಂಗನ್ನು ನಿಮಗೆ ಗೊತ್ತಿರಬೇಕು. ಇನ್ನು ನಾವು ಏನೆಲ್ಲ ಕಲ್ತಿದ್ದೀವಿ ಅನ್ನೋದನ್ನು ವಾಟ್ ಯು ಹ್ಯಾವ್ ಲರ್ನ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಮಾಲ್ಸ್ ಒಂದು ಬುಲೆಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅದನ್ನು ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಒಂದ್ಸಲಿ ರೀಕಾಲ್ ಮಾಡ್ಕೊಳ್ಳಿ. ಓಕೆ.
ಇಷ್ಟು ಈ ಒಂದು ಚಾಪ್ಟರ್ ಮುಗಿತಿದೆ. ಈ ಚಾಪ್ಟರ್ ಏನು, ನ್ಯೂಟ್ರಿಷನ್ ಇನ್ ಅನಿಮಲ್ಸ್, ಪ್ರಾಣಿಗಳಲ್ಲಿ ಯಾವ ರೀತಿಯಾಗಿ ಪೋಷಣಾ ಕಾರ್ಯ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡಿದ್ದೀವಿ. ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಕಾಮೆಂಟನ್ನು ತಿಳಿಸಿ. ಆ ಕಾಮೆಂಟನ್ನು ನೀವು ತಿಳಿಸೋದ್ರಿಂದ ನಮಗೂ ಕೂಡ ಯಾವ ರೀತಿಯಂಥ ವಿಡಿಯೋ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ ಅಂತ ತಿಳಿಸ್ತಾ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.